ರಕ್ಷಕ್ ಅವ್ರನ್ನ ತುಂಬ ಜನ ಟ್ರೋಲ್ಸ್ ಮಾಡೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾಕೆ ಮಾಡ್ತಾರೆ ಅಂಥೇಳಿ ಕೂಡ ಗೊತ್ತಿದೆ ಅಲ್ವಾ. ಅವರು ಒಂದು ಮಾತುಗಳನ್ನು ಆಡೋದು, ಅದು ಯಾವ ಥರ ಮಾತಾಡಿದರೆ ಅದು ಯಾವ ಥರ ಹೊರಗಡೆ ಕಾಣಿಸುತ್ತೋ ಕೇಳಿಸುತ್ತೋ ಅಂಥೇಳಿ ಅವ್ರಿಗೆ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರು ಮಾತಾಡ್ಬಿಡ್ತಾರೆ. ಅದರಿಂದಾಗಿ ಎಷ್ಟು ಜನಕ್ಕೆ ಹರ್ಟ್ ಆಗುತ್ತೆ, ಎಷ್ಟು ಜನಕ್ಕೆ ಬೇಜಾರಾಗುತ್ತಾ, ಯಾರ್ಯಾರ ಅಭಿಮಾನಿಗಳಿಗೆ ಎಷ್ಟೆಷ್ಟು ಹರ್ಟ್ ಆಗುತ್ತಾ ಅಂಥೇಳಿ ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರು ಮೊನ್ನೆ ತಾನೇ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಖಾಸಗಿ ಸಂದರ್ಶನದಲ್ಲಿ ಒಂದು ಮಾತನ್ನ ಹೇಳಿದ್ರು. ಏನಪ್ಪ ಅಂತ ಅಂದರೆ, ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವ್ರು ಬಂದ ತಕ್ಷಣ ನಾವೆಲ್ಲರೂ ಅವರು ದೇವರು, ನಾವೆಲ್ಲರೂ ಭಕ್ತಾದಿಗಳು, ಅವ್ರು ಏನು ವರ ಕೊಡ್ತಾರೆ ಅದೇ ನಾವು ತಗೊಳ್ಳೇಬೇಕು ಅದನ್ನು ಅಂಥೇಳಿ ಈ ಒಂದು ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನ ತುಂಬ ಟ್ರೋಲ್ ಮಾಡಿಬಿಟ್ಟಿದ್ರಲ್ವ. ಹಾಗಾಗಿ ಅವರು ಇವಾಗ ಈ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತೋ ಅದನ್ನೆಲ್ಲ ಸುದೀಪ್ ಸರ್ ಅವರು ಅಂದರೆ ಆ ವಾರದ ಪಂಚಾಯತಿಯಲ್ಲಿ ಮಾತಾಡ್ತಾರೆ. ಅಂದರೆ ಈ ಥರ ಮಾಡ್ತಿದ್ದೀರಾ, ಆ ಥರ ಮಾಡ್ತಿದ್ದೀರಾ, ನೀವು ಕರೆಕ್ಟಾಗಿ ನಡ್ಕೊಳ್ಳಿ, ಅಂದರೆ ಯಾರ್ಯಾರು ಏನೇನು ತಪ್ಪು ಮಾಡಿರ್ತಾರೋ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಅವ್ರಿಗೆಲ್ರಿಗೂ ಕೂಡ ಒಂದು ಒಳ್ಳೆಯ ರೀತಿಯಾಗಿ ನಡ್ಕೊತ ಹೋಗ್ರಿ, ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀರಾ, ಎಲ್ಲೆಲ್ಲಿ ಎಡವಿದ್ದೀರಾ ಅಂತ ಹೇಳಿ ಎಲ್ರಿಗೂ ಕೂಡ ಹೇಳ್ತಾ ಹೋಗ್ತಾರೆ ಸುದೀಪ್ ಸರ್ ಅವರು. ಆದರೆ ಈ ಒಂದು ಮಾತನ್ನ ಈ ಥರ ಹೇಳಿದ್ದಕ್ಕೆ ತುಂಬ ಟ್ರೋಲ್ ಆಗಿದ್ರು. ಆಮೇಲೆ ಇವಾಗ ರಕ್ಷಕ್ ಅವರು ಈಗ ಕ್ಷಮೆಯನ್ನು ಕೇಳಿದ್ದಾರೆ. ಯಾರ್ಯಾರಿಗೆ ಹರ್ಟ್ ಆಗಿದೆ, ಯಾರ್ಯಾರ ಅಂದರೆ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಹರ್ಟ್ ಆಗಿದೆ, ಯಾರ್ಯಾರಿಗೆ ಬೇಜಾರಾಗಿದೆ, ಎಲ್ರಿಗೂ ಕೂಡ ಕ್ಷಮೆ ಕೇಳ್ತಿದ್ದೀನಿ. ಆದರೆ ಅದನ್ನು ನಾನು ಆ ಥರ ಹೇಳಿಲ್ಲ, ಬಟ್ ಅದು ಸ್ವಲ್ಪ ರಾಂಗ್ ಆಗಿ ಅನ್ನಿಸ್ತಿದೆ ನಿಮಗೆ. ಅದನ್ನು ನೀವು ನಾನು ಏನು ಹೇಳಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಫುಲ್ ಇಂಟರ್ವ್ಯೂ ಅದು ಏನಿದೆನೋ ಅದನ್ನು ನೋಡಿ, ಜಸ್ಟ್ ಶಾರ್ಟ್ ಆಗಿ ನೋಡಿಬಿಟ್ಟು ಈ ಥರ ಮಾಡಬೇಡ್ರಿ, ಈ ಥರ ಬೇಜಾರು ಮಾಡ್ಕೋಬೇಡ್ರಿ ಅಂತೇಳಿ ಒಂದು ಮಾತನ್ನು ಹೇಳಿದ್ದಾರೆ ಅವರು. ಇದೆಲ್ಲ ಬೇಕಿತ್ತ? ಮಾತಾಡೋವಾಗೆ ಕರೆಕ್ಟಾಗಿ ಮಾತಾಡಿದರೆ ಇದೆಲ್ಲ ಬರಂಗೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ರಕ್ಷಕ್ ಅವರು ಕೂಡ ಹೇಳಿದ್ದಾರೆ, ನಾನು ಆ ಥರ ಹೇಳಿಲ್ಲ, ಅದನ್ನು ನೀವು ಒಮ್ಮೆ ಬೇಕಿದ್ರೆ ಹೋಗಿ ನೋಡ್ಕೊಳ್ಳಿ, ಫುಲ್ ಇಂಟರ್ವ್ಯೂವಲ್ಲಿ ನೋಡ್ರಿ ನಾನು ಏನು ಹೇಳಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಆ ಒಂದು ಫುಲ್ ಇಂಟರ್ವ್ಯೂವನ್ನು ನೋಡ್ತಾ ಇರೋ ಜನ ಅಂತಲೂ ಹೇಳ್ಬೋದು. ಯಾಕಂತಂದರೆ ಈಗ ಹೇಳಿದ್ದಾರೆ ಅಲ್ವಾ, ಅದು ಕರೆಕ್ಟ್ ಹೇಳಿದ್ದಾರೆ, ರಾಂಗ್ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆದರೂ ಜನ ನೋಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ನಾಗೆ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.